ಈ ದಿನದ ಚಟುವಟಿಕೆ ಯಾವುದೆಂದರೆ ಕತೆ ಹೇಳುವುದು. ಭಾಷಾ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆಗೆ ಒಂದು ಕತೆ ಹೇಳ್ಕೊಟ್ಟಿದ್ದೀನಲ್ಲ, ಹೇಳ್ತೀರಾ ರೈತರಿಗೆ? ರೈತನಿಗೆ ಎಷ್ಟು ಜನ ಮಕ್ಕಳು ಇರ್ತಾರೆ ಹೇಳ್ರಿ? ಹೇಳ್ರಿ. ಅವರು ಏನಾಗಿದ್ರು? ಅವರು ಸೋಂಬೇರಿದ್ರು. ಅವಾಗ ರೈತ ಏನಂದ? ಅವರಪ್ಪ ಏನಂದ? ಹೊಲಕ್ಕೆ ಹೋಗಿ 4 ಕಡೆಗೂ ಭೂಮಿ ಅಗಿರಿ ಅಂತ ಅಂದ. ಹೌದಾ? ಅವಾಗ ಅಗಿರಿ ನಿಮಗೆ ಏನ್ ಸಿಗುತ್ತೆ? ಚಿನ್ನ ಸಿಗುತ್ತೆ ಅಂದ. ಏನಂದ? ಬಂಗಾರ ಸಿಗುತ್ತೆ ಅಂತ ಅಂದ. ಹೌದಾ? ಭೂಮಿ ಆಗಿದ್ರು ಅವಾಗ ಇದು ಬಂಗಾರ ಸಿಗಲೇ ಇಲ್ಲ. ಅವಾಗ ಅವರಪ್ಪ ಏನಂದ? ಬೀಜ ಹಾಕ್ರಿ ನೋಡೋಣ. ಬೀಜ ಹಾಕ್ರಿ. ಬೀಜ ಹಾಕ್ರಿ. ಬೀಜ ರೈತ ಏನಂದ? ಬೀಜ ಹಾಕ್ರಿ ಹೊಲಕ್ಕ 4 ಕಡೆಗೂ ಎಲ್ಲಾ ಕಡೆಗೂ ಸಾಲ್ ಮಾಡಿ ಬಂದಿದ್ರಲ್ಲ, ಬೀಜ ಹಾಕ್ರಿ ಅಂತಂದ. ಆ ಬೀಜ ಹಾಕಿದ್ರು. ಬೀಜ ಹಾಕಿದ್ಮೇಲೆ ಏನ್ ಮಾಡಿದ್ರು? ಬೀಜ ಹಾಕಿದ್ಮೇಲೆ ಏನ್ ಮಾಡ್ಬೇಕು? ಏನ್ ಹಾಕ್ಬೇಕು? ನೀರ್ ಹಾಕ್ಬೇಕು. ನೀರ್ ಹಾಕ್ರಿ ಅಂತಂದ. ಹೌದಾ? ನೀರ್ ಹಾಕಿದ್ರು. ನೀರ್ ಹಾಕಿದ್ಮೇಲೆ ಏನ್ ಹಾಕ್ಬೇಕು? ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕ್ಬೇಕು. ಹೌದಾ? ಗೊಬ್ಬರ ಹಾಕಿದ್ಮೇಲೆ ಏನ್ ಬರುತ್ತೆ? ಬೆಳೆ ಬರುತ್ತೆ. ಗಿಡ ಎತ್ತರ ಆಗ್ತಾ ಹೋದಿಲ್ಲ, ನಾವ್ ಏನ್ ಬೀಜ ಬಿತ್ತಿರ್ತೀವಿ ಅದು ಬೆಳೆ ಬರುತ್ತೆ. ಬೆಳೆ ಬಂದ್ಮೇಲೆ ಏನ್ ಮಾಡ್ಬೇಕು? ರಾಶಿ ಮಾಡ್ಬೇಕು. ಹೌದಾ? ರಾಶಿ ಮಾಡಿದ್ಮೇಲೆ ಏನ್ ಮಾಡಿದ್ರು? ಅವರು ಎಲ್ಲಿಗೆ ಹೋಗಿ ಮಾರ್ಕೆ ಬಂದ್ರು? ಮಾರ್ಕೆಟಿಗೆ ಹೋಗಿ ಅವಾಗ ಏನ್ ಸಿಕ್ತ ಅವರಿಗೆ? ಮಕ್ಕಳಿಗೆ ದುಡ್ಡು ಸಿಕ್ತು. ಹೌದಾ? ಅವಾಗ ಮಕ್ಕಳಿಗೆ ಬುದ್ಧಿ ಬಂತು. ಹೌದಾ? ಅವಾಗ ರೈತನ ಹತ್ರ ಬಂದು ನಮಗೆ ಬಂಗಾರ ಸಿಗ್ಲಿಲ್ಲಲ್ಲ ಅಂತ ಕೇಳಿದ್ರು ಮಕ್ಕಳು. ಅವಾಗ ಏನಂದ್ರು? ರೈತ ಏನಂದ? ಭೂಮಿ ತಾಯಿಯೇ ಬಂಗಾರ, ಅನ್ನ ಕೊಡೋದು. ಹೌದಾ? ಹಂಗಾಗಿ ನಮಗೆ ಭೂಮಿ ತಾಯಿನೇ ಬಂಗಾರ. ಅದಕ್ಕೆ ಏನ್ ಮಾಡ್ಬೇಕು ಚಂದು? ಭೂಮಿ ತಾಯಿಗೆ ನಮಸ್ಕಾರ ಮಾಡ್ಬೇಕು. ಹೌದಿಲ್ಲ? ಚಿನ್ನದಂತ ಬೆಳೆ ಬೆಳಿತೈತೆ. ಹೌದಿಲ್ಲ? ಭೂಮಿ ತಾಯಿಗೆ ಕಷ್ಟ ಪಡ್ಬೇಕು. ಕಷ್ಟ ಪಟ್ರೆ ಏನ್ ಸಿಗುತ್ತೆ? ಫಲ ಸಿಗ್ತೈತಿ. ಸೋಂಬೇರಿಗಳು ಆಗ್ಬಾರ್ದು. ಹೌದಾ? ಆಗ್ಬಾರ್ದು. ನಾವು ಅಷ್ಟೇ ದಿನಾಲು ಏನ್ ಮಾಡ್ಬೇಕು? ಏನ್ ಇರ್ತೈತೋ ಅದನ್ನ ನಾವು ಓದೋದು ಬರೆಯೋದು ಮಾಡ್ಬೇಕು. ಹೌದಾ? ಗುಡ್. ಗೊತ್ತಾಯ್ತಾ ಇದು ಕತೆ?